ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಶ್ರೀ ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ, ಚಾಪ್ಟರ್ 15, 25ರಿಂದ 47ನೇ ವಚನದವರೆಗೆ. Gospel according to St. Mark, chapter 15, verses 25 to 47. ಈ ಮಾರ್ಕ 15:25ರಿಂದ ಇರುವಂಥ ವಾಕ್ಯ ಭಾಗದಲ್ಲಿ ಶಿಲುಬೆಯ 10 ಅನುಭವಗಳನ್ನು ನಾವು ನೋಡಿಕೊಳ್ಳಬಹುದು. 10 experiences of the cross. ಶಿಲುಬೆಯ 10 ಅನುಭವಗಳು. ಮಾರ್ಕ 15:25ನೇ ವಚನದಲ್ಲಿ ಯೇಸುವನ್ನು ಶಿಲುಬೆಗೆ ಹಾಕಿದಾಗ ಮುಂಜಾನೆ 9 ಗಂಟೆಯಾಗಿತ್ತು ಮತ್ತು ಯೇಸುವಿನ ಮೇಲೆ ಹೊರಿಸಿದ ದೋಷಾರೋಪಣೆಯನ್ನು ಈತನು ಯೆಹೂದ್ಯರ ಅರಸನು ಎಂದು ಬರೆದಿದ್ದರು. ಹಾಗಾದರೆ ಶಿಲುಬೆಯ ಮೊದಲನೇ ಅನುಭವ ಏನಂದರೆ ದೋಷಾರೋಪಣೆ. ಏನು ಆತನು ಮಾಡಿದಂಥ ಮರಣದಂಡನೆಗೆ ತಕ್ಕಂಥ ದೋಷ, ಅಪರಾಧ ಮಾಡಿದ್ದು ಏನೆಂಬುದಾಗಿ ಅಲ್ಲಿ ಬರೆದಿತ್ತು. ಅದೇನೆಂದರೆ ಈತನು ಯೆಹೂದ್ಯರ ಅರಸನು. ಹಾಗಾದರೆ ಮೂಡನ ದೇಶದ ಜನರಿಗೆ, ಪಂಡಿತರಿಗೆ ಗೊತ್ತಿತ್ತು ಯೆಹೂದ್ಯರಿಗೆ ಅರಸನಾಗಿ ಹುಟ್ಟಿದಾತನು ಎಲ್ಲಿ ಅಂತ ಹೇಳ್ಬಿಟ್ಟು ಹೆರೋದನ ಹತ್ರ ಬಂದು ಕೇಳಿದರು ಅವರು. ಹಾಗಿರುವಾಗ ದೋಷಾರೋಪಣೆ, ಈತನು ಯೆಹೂದ್ಯರ ಅರಸನು ಎಂಬುದಾಗಿ ಬರೆದಿರುವಾಗ ಅದು ಅಪರಾಧ ಇದ್ದ ಹಾಗೆ ಕಾಣ್ತಾ ಇಲ್ಲ. ನಿಜವನ್ನೇ ಹೇಳಿದ್ದಕ್ಕೆ ಮರಣದಂಡನೆ. ವಿಚಿತ್ರ. ಆದರೂ ಕೂಡ ಯಾಕೆ ಆ ರೀತಿಯಾಗಿ ಆಯಿತು, ಯಾಕೆ ದೇವರು ಅದನ್ನು ಅನುಮತಿಸಿದ್ರಂದರೆ ಶಿಲುಬೆಯ ಅನುಭವ, ಎಕ್ಸ್ಪೀರಿಯನ್ಸ್ ಆಫ್ ದ ಕ್ರಾಸ್. ಕಾರಣವಿಲ್ಲದೆ ನನ್ನನ್ನು ದ್ವೇಷಿಸಿದರು ಎಂಬುದಾಗಿ ಪ್ರವಾದನೆಯಲ್ಲಿ ಹೇಳಿದ್ದು ನೆರವೇರಬೇಕಲ್ಲ. ಎರಡನೇದಾಗಿ ಮಾರ್ಕನ ಬರೆದ ಸುವಾರ್ತೆ 15:28ನೇ ವಚನದಲ್ಲಿ ಆತನು ಅಪರಾಧಿಗಳೊಂದಿಗೆ ಸೇರಿದ್ದನು ಎಂಬ ಪವಿತ್ರ ಗ್ರಂಥದ ವಾಕ್ಯವು ನೆರವೇರುವಂತೆ 2 ಕಳ್ಳರನ್ನು ತಂದು ಒಬ್ಬನನ್ನು ಬಲಗಡೆ ಒಬ್ಬನನ್ನು ಎಡಗಡೆ ಯೇಸು ಸ್ವಾಮಿಗೆ ಹಾಕಿದರು ಶಿಲುಬೆಗೆ. ಆದ ಕಾರಣ ಮಾರ್ಕ 15:28 ಪ್ರಕಾರವಾಗಿ ಅಪರಾಧಿಗಳೊಂದಿಗೆ ಎಣಿಸಲಾದನು ಅಥವಾ ಅಪರಾಧಿಗಳೊಂದಿಗೆ ಗುರುತಿಸಿಕೊಂಡನು. ಇದು ಕೂಡ ಶಿಲುಬೆಯ 2ನೇ ಅನುಭವ. ಮೂರನೇದಾಗಿ ಮುಖ್ಯ ಯಾಜಕರು ಮತ್ತು ಧರ್ಮಶಾಸ್ತ್ರಿಗಳು ಯೇಸುವನ್ನು ಹಾಸ್ಯ ಮಾಡಿದರು. ಹಾಸ್ಯ ಏನಾಗಿತ್ತಂದರೆ, ಈತನು ಇತರರನ್ನು ರಕ್ಷಿಸಿದನು, ತನ್ನನ್ನು ತಾನೇ ರಕ್ಷಿಸಿಕೊಳ್ಳಲಾರನು. ಒಳ್ಳೆ ಹಾಸ್ಯ, ತರ್ಕಶಾಸ್ತ್ರಬದ್ಧವಾದಂಥ ಒಂದು ಹಾಸ್ಯ, ಅಪಹಾಸ್ಯ. ಹೌದು, ಆತನು ತನ್ನನ್ನು ರಕ್ಷಿಸಿಕೊಳ್ಳಲಿಲ್ಲ. ಯಾಕಂತ ಹೇಳಿದರೆ ಇತರರನ್ನು ರಕ್ಷಿಸಬೇಕಲ್ವ, ಆ ಕಾರಣದಿಂದ. ಆದರೂ ಕೂಡ ಅದನ್ನು ಹಾಸ್ಯವಾಗಿ, ಪರಿಹಾಸ್ಯವಾಗಿ, ಅಪಹಾಸ್ಯವಾಗಿ ಉಪಯೋಗ ಮಾಡಿದರು. ಮೂರನೇ ಅನುಭವ, ಶಿಲುಬೆಯ ಅನುಭವ ಏನಂದರೆ, ಆತನು ತನ್ನನ್ನು ರಕ್ಷಿಸಿಕೊಳ್ಳಲಿಲ್ಲ. ಇತರರನ್ನು ರಕ್ಷಿಸುವ ಉದ್ದೇಶದಿಂದ ತನ್ನನ್ನು ರಕ್ಷಿಸಿಕೊಳ್ಳದಿರುವಂಥದ್ದೇ ಶಿಲುಬೆಯ ಅನುಭವ.
ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 34ನೇ ವಚನ ಈ ರೀತಿಯಾಗಿದೆ. ಹೌದು, ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಆಗ ಸುಮಾರು 3 ಗಂಟೆಯ ಸಮಯದಲ್ಲಿ ಯೇಸು ಸ್ವಾಮಿ ಎಲೋಹಿ ಎಲೋಹಿ ಲಾಮಾ ಸಬಕ್ತಾನಿ ಅಂದರೆ ನನ್ನ ದೇವರೇ ಏಕೆ ನನ್ನನ್ನು ಕೈಬಿಟ್ಟೆ ಎಂಬುದಾಗಿ. ಹೌದು, ಈ ಮಾತು ಕೀರ್ತನೆ 22:1 ಇದೆ. ಆದ ಕಾರಣ ನಮ್ಮ ಕರ್ತನಾದ ಯೇಸು ಕೀರ್ತನೆಯನ್ನು ಧ್ಯಾನಿಸ್ತಾ ಇದ್ದನಂತ ನಾವು ತಿಳ್ಕೊಳ್ಳಬಹುದು, ಅಥವಾ ಕೀರ್ತನೆಯಲ್ಲಿ ಇರುವಂಥದ್ದನ್ನು ನೆರವೇರಿಸಿದನೆಂಬುದಾಗಿ ಆದರೂ ತಿಳ್ಕೊಳ್ಬಹುದು. ಆದರೆ ಅದೇ ಸಂದರ್ಭದಲ್ಲಿ ಅದು ಆತನ ಅನುಭವ ಕೂಡ ಆಗಿತ್ತು. ಅನುಭವ ಕೂಡ ಆಗಿತ್ತಂತ ಹೇಳಿದ್ರೆ ದೇವರು ಕೈಬಿಟ್ಟಂಥ ಒಂದು ಅನುಭವ. ಲೋಕದ ಪಾಪ 2 ಕೊರಿಂಥ 5:21 ಪ್ರಕಾರವಾಗಿ ದೇವರು ನಾವು ನೀತಿವಂತರಾಗಬೇಕೆಂದು ಯೇಸು ಕರ್ತನನ್ನು ಪಾಪ ಸ್ವರೂಪವನ್ನಾಗಿ ಮಾಡಿದ್ನಲ್ಲ, ಆ ಗಳಿಗೆಯಲ್ಲಿ, ಆ ಅಮೂಲ್ಯ ಗಳಿಗೆಯಲ್ಲಿ, ಆ ಪವಿತ್ರ ಗಳಿಗೆಯಲ್ಲಿ ಏನಾಯಿತು? ತಂದೆ ದೇವರು ಕರ್ತನಾದ ಯೇಸುವನ್ನು ಕೈ ಬಿಡಬೇಕಾಯಿತು. ಆ ಅನುಭವ ಮೊದಲನೇ ಬಾರಿಯಾಗಿ ಯೇಸು ಕರ್ತನಿಗೆ ಚುಚ್ಚಿತು, ಬಂದಿತು, ಅನುಭವವಾಯಿತು. ಆದ ಕಾರಣ ಈ ಶಿಲುಬೆಯ ಆ ಅನುಭವವನ್ನು ಯೇಸು ಸ್ವಾಮಿ ಸಹಿಸಲಿಕ್ಕಾಗದೆ ಮಹಾಧ್ವನಿಯಿಂದ ನನ್ನ ದೇವರೇ ಏಕೆ ನನ್ನನ್ನು ಕೈಬಿಟ್ಟಿ ಎಂಬುದಾಗಿ ಕೇಳುವಾತನಾಗಿದ್ದಾನೆ. ಹಾಗಾದರೆ ತಿರಸ್ಕಾರ, ದೇವರಿಂದ ತಿರಸ್ಕೃತರಾದ ಅನುಭವ, ದೇವರಿಂದ ತಿರಸ್ಕೃತವಾದ ಅನುಭವ, ದೇವರು ಕೈಬಿಟ್ಟ ಅನುಭವ ಶಿಲುಬೆಯ 4ನೇ ಅನುಭವ ಆಗಿರ್ತದೆ. ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 25ರಿಂದ ನಾವು ಧ್ಯಾನ ಮಾಡಿಕೊಳ್ತಿದ್ದೇವೆ. ಅದರಲ್ಲಿ ಶಿಲುಬೆಯ 10 ಅನುಭವಗಳನ್ನು ನೋಡಿಕೊಳ್ತಾ ಇದ್ದೀವಿ. 6 ನೋಡಿಕೊಂಡ ಆಯಿತು. ಈಗ ಇನ್ನು 4 ನಾವು ನೋಡಿಕೊಂಡಾಯ್ತು, ಇನ್ನು 6 ಇದೆ. ಹೌದು, 1 ದೋಷಾರೋಪಣೆ, 2 ಅಪರಾಧಿಗಳೊಂದಿಗೆ ಇರುವಂಥದ್ದು ಸೇರಿ, 3ನೇದು ಇತರರನ್ನು ರಕ್ಷಿಸಿಕೊಳ್ಳಿಕ್ಕೆ ತನ್ನನ್ನು ರಕ್ಷಿಸಿಕೊಳ್ಳದ ಅನುಭವ, 4ನೇದು ದೇವರಿಂದ ತಿರಸ್ಕೃತನಾದಂಥ ಅನುಭವ. ಹಾಗಾದರೆ 4 ಶಿಲುಬೆಯ ಅನುಭವಗಳು ಆದವು. ಈಗ ಇನ್ನು 6 ಇವೆ. 5ನೇದಾಗಿ 37ನೇ ವಚನ, ಯೇಸು ಮಹಾಧ್ವನಿಯಿಂದ, ಇನ್ನೊಂದು ಸಾರಿ ಮಹಾಧ್ವನಿ, 34ನೇ ವಚನದಲ್ಲಿ ಕೈ ಬಿಟ್ಟಾಗ ಮಹಾಧ್ವನಿ ಆತನು ಮಾಡಬೇಕಾಯಿತು. ಈಗ ಕೊನೆಯಲ್ಲಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟ ಅನುಭವ. ಮಹಾಧ್ವನಿಯಿಂದ ಯೇಸು ಸ್ವಾಮಿ ಕೂಗಿ ಪ್ರಾಣ ಬಿಟ್ಟರು. ಹೌದು, ಇದು ಶಿಲುಬೆಯ ಅನುಭವ, ಮರಣಕ್ಕೆ ನಡೆಸುವ ಅನುಭವ, ಶಿಲುಬೆಯ ಅನುಭವ. ಆದರೆ ಶಿಲುಬೆಯ ಒಂದು ಭಾಗ ನಾವು ನೋಡಿಕೊಂಡಿದ್ವಿ. ಇನ್ನು 5 ಅನುಭವಗಳಲ್ಲಿ ಶಿಲುಬೆಯ ಮತ್ತೊಂದು ವಶವನ್ನು ನಾವು ನೋಡಿಕೊಳ್ಳಲಿಕ್ಕಿದೆ. 38ನೇ ವಚನ, ಯಾವಾಗ ಆತನು ಕೂಗಿ ಪ್ರಾಣ ಬಿಟ್ಟಾಗ ದೇವಾಲಯದ ತೆರೆಯು ಮೇಲಿನಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು. ಮೇಲಿನಿಂದ ಕೆಳಗಿನವರೆಗೆ ಹರಿದು 2 ಭಾಗವಾಯಿತು. ಹಾಗಾದರೆ ಈ ದಪ್ಪವಾದಂಥ, ಮುಷ್ಟಿಯಷ್ಟು ದಪ್ಪವಾಗಿರುವಂಥ ತೆರೆ, ಆ ತೆರೆ
ಮೇಲಿನಿಂದ ಕೆಳಗಿನವರೆಗೆ, ಕೆಳಗಿಂದ ಮೇಲೆ ಅಲ್ಲ, ಮೇಲಿನಿಂದ ಕೆಳಗೆ, ಅಂದರೆ ದೇವರು ಪರಲೋಕದಿಂದ ಭೂಲೋಕ, ಮೇಲಿನಿಂದ ಕೆಳಗೆ, ದೇವರಿಂದ ಮನುಷ್ಯನಿಗೆ ಎಂಬ ಅರ್ಥವನ್ನು ಸೂಚಿಸುವಂಥ ಕೊಡುವಂಥ ಒಂದು ಚಿತ್ರಣವಾಗಿತ್ತು ಆ ತೆರೆ ಹರಿಯುವಿಕೆ. ಆ ತೆರೆ ಹರಿದಾಗ ಏನಾಯಿತು? ಮನುಷ್ಯರಿಗೂ ದೇವರಿಗೂ ಇದ್ದ ಅಡ್ಡ ತೆರೆ ಇಲ್ಲದೆ ಹೋಯಿತು. ಹೌದು, ಆ ರೀತಿಯಾಗಿ ಯೇಸು ಸ್ವಾಮಿ ಆ ತೆರೆ ಹರಿಯುವ ಅನುಭವ ಹೊಂದಿದಾಗ, ಆ ತೆರೆ ಅಂತ ಹೇಳಿದಾಗ ಇಬ್ರಿಯ ಗ್ರಂಥಕರ್ತನು ಒಂದು ವಿಷಯ ಹೇಳ್ತಾನೆ. ಭಾಳ ಆಶ್ಚರ್ಯ ಅನ್ನಿಸ್ಬೋದು, ಆದರೂ ಕೂಡ ಅದನ್ನು ನೋಡಿಕೊಳ್ಳೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 19-20 ವಚನಗಳಲ್ಲಿ ಆತನ ಶರೀರವೆಂಬ ತೆರೆ. ಹಾಗಾದರೆ ಆ ತೆರೆ ಹರಿಯುವ ಅನುಭವ ಆತನ ಶರೀರ ಹರಿಯುವ ಅನುಭವ. ಹಾಗಾದರೆ ಅದು ಶಿಲುಬೆಯ ಅನುಭವನೇ. 6ನೇದಾಗಿ ತೆರೆ ಹರಿಯುವ ಅನುಭವ. ಮತ್ತು ಈ ರೀತಿಯಾಗಿ ಆದಾಗ ನಡೆದಂಥ ಒಂದು ಘಟನೆ ಏನಂತ ಹೇಳಿದರೆ, ಶತಾಧಿಪತಿಯಲ್ಲಿ ನಿಂತ್ಕೊಂಡಿದ್ದಾನೆ. ಅವನು ನೋಡಿಬಿಟ್ಟು ನಿಜವಾಗಿಯೂ ಈ ಮನುಷ್ಯನು ದೇವಪುತ್ರನು ಎಂಬ ಸಾಕ್ಷಿಯನ್ನು ಕೊಡ್ತಾನೆ. ಹೌದು, ಈ ತೆರೆ ಹರಿಯುವ ಅನುಭವ ಅವನು ನೋಡಲಿಲ್ಲ, ಆದರೆ ಕರ್ತನಾದ ಯೇಸುವಿನ ಮರಣವನ್ನು, ಕೂಗಿ ಪ್ರಾಣ ಬಿಟ್ಟಿದ್ದನ್ನು, ಅದರಲ್ಲಿ ಕೂಡ ಶಕ್ತಿ ಹೊರಟಿತು ಅಂತ ಕಾಣ್ತದೆ. ಈ ಕಠಿಣವಾದ ರೋಮ ಶತಾಧಿಪತಿಯನ್ನು, ಆ ಧ್ವನಿ, ಆ ಶಕ್ತಿಪೂರ್ವಕವಾದಂಥ ಯೇಸು ಸ್ವಾಮಿಯ ಧ್ವನಿ ಇವನನ್ನು ಮುಟ್ಟಿ ನಿಜವಾಗಿಯೂ ಈ ಮನುಷ್ಯನು ದೇವಪುತ್ರನು ಎಂಬುದಾಗಿ ಹೇಳುವಂತೆ ಮಾಡಿತು. ಹೌದು, ಅಲ್ಲಿ ಅನೇಕ ಸ್ತ್ರೀಯರು ದೂರದಿಂದ ನೋಡ್ತಾ ಇದ್ದರು ಮತ್ತು ಯೇಸುವಿನೊಂದಿಗೆ ಯೆರೂಸಲೇಮಿಗೆ ಬಂದಿದ್ದ ಇನ್ನೂ ಬೇರೆ ಅನೇಕ ಸ್ತ್ರೀಯರು ಅಲ್ಲಿದ್ದರು. ಸಂಜೆ ಸಮೀಪಿಸ್ತಾ ಇದ್ದಾಗ ಅದು ಸಬ್ಬತ್ ದಿನದ ಹಿಂದಿನ ಸಿದ್ಧತೆಯ ದಿನವಾಗಿತ್ತು. ಆವಾಗ ದೇವರ ರಾಜ್ಯಕ್ಕಾಗಿ ಕಾಯ್ತಾ ಇದ್ದಂಥ ಒಬ್ಬ ಮನುಷ್ಯನು, ಯೋಸೇಫನು ಅವನ ಹೆಸರು, ಅರಿಮಥಾಯದ ಯೋಸೇಫನು ಧೈರ್ಯ ಮಾಡಿಕೊಂಡು ಪಿಲಾತನ ಹತ್ರ ಬಂದು ಯೇಸುವಿನ ದೇಹಕ್ಕಾಗಿ ಬೇಡಿಕೊಳ್ತಾನೆ. ಶಿಲುಬೆಯ ಮೇಲೇನೆ ಹಾಗೆ ಆ ದೇಹವನ್ನು ಬಿಡಲಿಲ್ಲ. ಮರಕ್ಕೆ ತೂಗ ಹಾಕಿದ ವ್ಯಕ್ತಿ ಶಾಪಗ್ರಸ್ತನು. ಗಲಾತ್ಯ 3:13-15 ವಚನಗಳಲ್ಲಿ ಆ ಮಾತು ಸ್ಪಷ್ಟವಾಗ್ತದೆ. ಹೌದು, ಆ ಒಂದು ಶಿಲುಬೆಯ ಅನುಭವ ಆತನು ಹೊಂದಬೇಕಾಯಿತು, ಶಿಲುಬೆಯಲ್ಲಿ ತೂಗಬೇಕಾಯಿತು. ಆದರೆ ಆತನ ದೇಹಕ್ಕಾಗಿ ಅವನು ಬೇಡಿಕೊಂಡಾಗ ಪಿಲಾತನಿಗೆ ಭಾಳ ಆಶ್ಚರ್ಯ ಆಗ್ತದೆ. ಹೌದಾ, ಅಷ್ಟು ಬೇಗನೆ ಯೇಸು ಸತ್ತಿದ್ದಾನೆಯೋ ಅಂತ ಕೇಳಿ ವಿಚಾರಿಸಿ ತನ್ನ ಸೈನಿಕರನ್ನು ಬಹುಶಃ ಕಳಿಸಿ ಚೆಕ್ ಮಾಡ್ತಾನೆ. ಚೆಕ್ ಮಾಡಿದ ನಂತರ ನಡೆದಂಥ ಇನ್ನೊಂದು ಘಟನೆ ಏನಂತೇಳಿದೆ, ಪಾರ್ಥಿವ ಶರೀರವನ್ನು ಯೋಸೇಫನಿಗೆ ಒಪ್ಪಿಸಿಕೊಡ್ತಾನೆ. ಹೌದು, ಯೇಸು ಸ್ವಾಮಿಯ ಶಿಲುಬೆ ಅನುಭವ ಆಯಿತು. ಶಿಲುಬೆಯಿಂದ ತೆಗೆದ ಮೇಲೆ ಕೂಡ ಆ ಶಿಲುಬೆಯ ಅನುಭವದ ಪರಿಣಾಮ ಇದೆ. ಹೌದು, ಆ ಶರೀರವನ್ನು ಯೋಸೇಫನಿಗೆ ಒಪ್ಪಿಸಿದನಂತೆ. ದೇವರ ರಾಜ್ಯಕ್ಕಾಗಿ ಕಾಯ್ತಾ ಇದ್ದಂಥವರಿಗೆ ದೇವರು
ಪಿಲಾತನ ಮುಖಾಂತರ ಒಪ್ಪಿಸಿದನಂತ ಹೇಳ್ಬೋದು. ಆದರೆ ಆ ಯೋಸೇಫನು ಏನು ಮಾಡ್ತಾನೆ, ಶುಭ್ರವಾದ ನಾರು ಬಟ್ಟೆಯನ್ನು ಕೊಂಡುಕೊಂಡು ಬಂದು, ವಾವ್, ಯೇಸು ಸ್ವಾಮಿಗಾಗಿ ಅದನ್ನು ಕೊಂಡುಕೊಂಡು ಬಂದು ಶಿಲುಬೆಯಿಂದ ಇಳಿಸಿ ಆ ನಾರು ಬಟ್ಟೆಯಲ್ಲಿ ಆ ಪಾರ್ಥಿವ ಶರೀರವನ್ನು ಸುತ್ತಿ ಬಂಡೆಯಲ್ಲಿ ತೋಡಿಸಿದ ಸಮಾಧಿಯಲ್ಲಿ ಯೇಸು ಸ್ವಾಮಿಯ ದೇಹವನ್ನು ಸಮಾಧಿ ಮಾಡಿದರು. ಇದು ಶಿಲುಬೆಯ ಅನುಭವ ಇನ್ನೂ ಮುಗಿದಿಲ್ಲ. ಶಿಲುಬೆಯ ಅನುಭವ ಮುಂದುವರಿತಾ ಇದೆ. ಒಂದು ಸಮಾಧಿಗೆ ಒಂದು ದ್ವಾರ, ಅದಕ್ಕೆ ಒಂದು ಕಲ್ಲನ್ನು ಉರುಳಿಸಿದನು. ಈಗ ಅಲ್ಲಿಗೆ ಮುಗಿತು ಎಂಬುದಾಗಿ ಅಂದ್ಕೊಳ್ಬೋದು. ಆದರೆ ಮೊದಲನೇ ಕೊರಿಂಥ 15:1-3 ಪ್ರಕಾರವಾಗಿ ಸುವಾರ್ತೆಯ ಒಂದು ಕೇಂದ್ರ ಯೇಸು ಕ್ರಿಸ್ತ ನಮ್ಮ ಪಾಪಕ್ಕಾಗಿ ಸತ್ತನು, ಸಮಾಧಿಯಲ್ಲಿ ಇಡಲಾದನು, ಅನಂತರ ಶಾಸ್ತ್ರದ ಮಾತಿನ ಪ್ರಕಾರ 3ನೇ ದಿವಸ ಮರಣದಿಂದ ಜೀವಂತನಾದನು ಎಂಬುದಾಗಿ. ಸರಿ, ಅನಂತರ 47ನೇ ವಚನ ಈ ರೀತಿಯಾಗಿ ಬರೆದಿದೆ. ಮಾರ್ಕ 15:47, ಮಗ್ದಲದ ಮರಿಯಳು, ಯೋಸೆಯ ತಾಯಿಯಾದ ಮರಿಯಳು, ಇಬ್ಬರು ಮರಿಯಳು, ಯೇಸುವನ್ನು ಇಟ್ಟಿದ್ದ ಸ್ಥಳವನ್ನು ನೋಡಿದರು. ವಾವ್, ಯೇಸು ಸ್ವಾಮಿಯ ಸಮಾಧಿಯನ್ನು, ಯೇಸು ಸ್ವಾಮಿಯ ಸ್ಥಳವನ್ನು ಇವರಿಬ್ಬರೇ ನೋಡಿದರೆಂಬುದಾಗಿ ಪವಿತ್ರಾತ್ಮನು ಬರೀತಿದ್ದಾನೆ. ಹಾಗಾದರೆ ಶಿಷ್ಯರು ಓಡಿ ಹೋಗ್ಬಿಟ್ಟಿದ್ರು. ಒಬ್ಬ ಶಿಷ್ಯ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟಿದ್ದ. ಉಳಿದಂಥ 11 ಶಿಷ್ಯರು ಓಡಿ ಹೋಗಿದ್ರು. ಪೇತ್ರನು ಹೌದು ಮಾನಸಾಂತರ ಪಟ್ಟಿದ್ದ, ದುಃಖಪಟ್ಟು ವ್ಯಥೆಪಟ್ಟು ಅಳ್ತಾನೆ. ಆದರೆ ಆ ಪೇತ್ರನು ಸಮಾಧಿಯಲ್ಲಿ ಇಡಲಾಗಿರುವ ಕ್ರಿಸ್ತನ ಪಾರ್ಥಿವ ಶರೀರವನ್ನು ನೋಡಲಿಕ್ಕೆ ಬರಲಿಲ್ಲ. ಬಂದಿದ್ನೇನೋ ಅನಂತರ ಗೊತ್ತಿಲ್ಲ. ಆದರೆ ಒಟ್ಟು ಇವರಿಬ್ಬರೇ ಅಂತೇಳಿ, ಮಗ್ದಲದ ಮರಿಯಳು ಮತ್ತು ಯೋಸೆಯ ತಾಯಿಯಾದ ಮರಿಯಳು, ಇವರಿಬ್ಬರೇ ಯೇಸುವನ್ನು ಇಟ್ಟಿದ್ದ ಸ್ಥಳವನ್ನು ನೋಡಿದರು. ಆ ರೀತಿಯಾಗಿ ಮುಕ್ತಾಯವಾಗ್ತದೆ ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ. ಹೌದು, ಯೇಸು ಸ್ವಾಮಿ ಶಿಲುಬೆಯ ಅನುಭವ, ಅದರ ಬಗ್ಗೆ ಒಂದು ಮಾತು ನಾನು ಹೇಳಬೇಕು, ಅನ್ವಯದ ರೂಪದಲ್ಲಿ ಹೇಳ ಬಯಸ್ತೇನೆ. ಅದೇನಂತ ಹೇಳಿದರೆ, ಆತನು 7 ಮಾತುಗಳನ್ನು ಆಡಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟನು. ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಆತನು ಆಡಿದ ಮಾತುಗಳು ಒಂದು ಮಾತ್ರ, ನನ್ನ ದೇವರೇ ನನ್ನ ದೇವರೇ ನನ್ನನ್ನು ಯಾಕೆ ಕೈ ಬಿಟ್ಟಿದ್ಯಾ ಅಂತ. ಆದರೆ ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ, ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ. ಈ ಸುವಾರ್ತೆಗಳಲ್ಲಿ ನಾವು ನೋಡುವಾಗ ಕ್ರಿಸ್ತನು 7 ಸಂದೇಶಗಳನ್ನು, ನುಡಿಗಳನ್ನು, ಹೇಳಿಕೆಗಳನ್ನು ಕೊಟ್ಟು ಪ್ರಾಣ ಬಿಡುವಾತನಾಗಿದ್ದಾನೆ. ಅದನ್ನು ಲೂಕ ಮತ್ತು ಯೋಹಾನ ಸುವಾರ್ತೆಗಳನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಾಗ ಅವುಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಈಗ ಮಾರ್ಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 25-47 ವಚನಗಳವರೆಗೆ ಇರುವಂಥ ಶಿಲುಬೆಯ 10 ಅನುಭವಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.